ನಮೋ ಭಗವತೆ ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸ್ತುಶಾಸ್ತ್ರದಲ್ಲಿ ಆಗ್ನೇಯ ಭಾಗದಲ್ಲಿ ಏನು ಇಡಬೇಕು, ಏನು ಇಡಬಾರ್ದು ಅನ್ನೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಹಳೆ ಎಪಿಸೋಡಲ್ಲಿ ಈಶಾನ್ಯ ಭಾಗದಲ್ಲಿ ಏನು ಇಡಬೇಕು, ಇಡಬಾರ್ದು ಮತ್ತು ಅದಕ್ಕೆ ಸೂಕ್ತ ಪರಿಹಾರನೂ ತಿಳಿಸ್ಕೊಟ್ಟಿದೆ. ಅದೇ ರೀತಿ ಇವತ್ತು ಆಗ್ನೇಯ ಭಾಗದಲ್ಲೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಮುಖವಾಗಿ ನಮ್ಮ ಮನೆಗಳಲ್ಲಿ ಅಡುಗೆ ಮನೆ, ಕಿಚನ್ ಮಾಡೇ ಮಾಡ್ತೀವಿ. ಈ ಅಡುಗೆ ಮನೆನ ನಮಗೆ ಆಗ್ನೇಯದಲ್ಲೇ ಮಾಡಬೇಕಾಗುತ್ತೆ. ಇದು ವಾಸ್ತುಶಾಸ್ತ್ರ ನಿಯಮ. ಇನ್ ಕೇಸ್ ನಮಗೆ ಅಲ್ಲಿ ಇಡೋಕ್ಕಾಗಿಲ್ಲ, ಆಗ್ನೇಯದಲ್ಲಿ ಬರಲಿಲ್ಲ, ಯಾಕಂದರೆ ಎಷ್ಟೊಂದು ಜನಕ್ಕೆ ಸೌತ್ ಫೇಸಿಂಗ್ ಇದ್ದಾಗ ಬಾಗಿಲು ಅಲ್ಲೇ ಬರಬೇಕಾಗುತ್ತೆ. ನೈಋತ್ಯದಲ್ಲಿ ಬಾಗಿಲು ಕೊಡಬಾರ್ದು, ಅದು ತುಂಬ ಎಫೆಕ್ಟಿವ್ ಆಗುತ್ತೆ. ಮನೆಗಳಲ್ಲಿ ಅಭಿವೃದ್ಧಿ ಆಗಲ್ಲ. ನೈಋತ್ಯದಲ್ಲಿ ಬಾಗಿಲು ಏನಾದ್ರು ಕೊಟ್ಟರೆ ನೀವು ಆಗ್ನೇಯದಲ್ಲೇ ಕೊಡಬೇಕಾಗುತ್ತೆ. ಈಗ ಆಗ್ನೇಯದಲ್ಲಿ ನಾವು ಬಾಗಿಲು ಕೊಟ್ಟಾಗ ಅಡುಗೆ ಮನೆ ಎಲ್ಲಿಡಬೇಕಪ್ಪ ಅಂದರೆ ನಿಮಗೆ ವಾಯುವ್ಯ. ಇದು ಎರಡನೇ ಆಪ್ಷನ್. ಅಡುಗೆ ಮನೆಗೆ ಎರಡು ಆಪ್ಷನ್ ಇದೆ, ಒಂದು ಆಗ್ನೇಯ, ಇನ್ನೊಂದು ವಾಯುವ್ಯದಲ್ಲಿ. ಮತ್ತು ಈಶಾನ್ಯ ನೈಋತ್ಯದಲ್ಲಿ ನಿಷಿದ್ಧ. ಅಡುಗೆ ಮನೆ ಅಲ್ಲಿ ಮಾಡೋಂಗೇ ಇಲ್ಲ. ಈಗ ನಿಮ್ಗೇನಾದರೂ ಮೇನ್ ಡೋರ್ ಸಮಸ್ಯೆ, ಎಷ್ಟೊಂದು ಜನ ಮೇನ್ ಡೋರ್ ಏನು ಮಾಡ್ತಾರೆ ಅಂದರೆ ಪೂರ್ವದ್ದು ನಮಗೆ ಸೌತ್ ಫೇಸಿಂಗ್ ಆದರೂ ಪರವಾಗಿಲ್ಲ, ಪೂರ್ವಕ್ಕೆ ಮುಖ ಇಟ್ಬಿಡೋಣ ಅಂದ್ಬಿಟ್ಟು ಪೂರ್ವ ಆಗ್ನೇಯದಲ್ಲಿ ಬಾಗಿಲು ಇಟ್ಬಿಡ್ತಾರೆ ಕಾರ್ನರಲ್ಲಿ. ಅದು ತುಂಬ ನಿಷಿದ್ಧ. ಅದು ಮನೆಯಲ್ಲಿ ಕಲಹ, ಜಗಳ, ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ನೀವೇನಾದರೂ ದಕ್ಷಿಣ ಕಡೆ ರೋಡ್ ಇದ್ದರೆ ಆಗ್ನೇಯದಲ್ಲೇ ಬಾಗಿಲಿಟ್ರೆ ತುಂಬ ಒಳ್ಳೆಯದು. ಸೌತ್ ಫೇಸಿಂಗು ನಮಗೆ ಆಗಿ ಬರಲ್ಲ, ಹಂಗೆ ಹಿಂಗೆ ಅಂತಾರೆ. ನಿಮಗೆ ಯಾವುದೇ ಫೇಸಿಂಗ್ ನಿಮ್ಮ ತಿರುಗಲಿ, ಬಾಗಿಲು ಎಲ್ಲಿ ಇಡ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅಷ್ಟೇ. ನಾವು ಪೂರ್ವದಲ್ಲೇ ಇಡಬೇಕು ಅಂದ್ಬಿಟ್ಟು ರಾಂಗ್ ಪ್ಲೇಸ್ಮೆಂಟ್ಸಲ್ಲಿ ಇಡಬಾರ್ದು. ಇದು ವಾಸ್ತು ದೋಷ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಮತ್ತು ಬೆಡ್ರೂಮ್ ಮತ್ತು ಕಿಚನ್, ಇದು ಅಷ್ಟೇ. ಆಗ್ನೇಯ ಜಾಗದಲ್ಲಿ ಯಾವುದೇ ರೀತಿ ಬೆಡ್ರೂಮ್ ಬರಬಾರ್ದು. ನಿಮಗೆ ಮನೆಗಳಲ್ಲಿ ಶಾಂತಿ ನೆಲೆಸಲ್ಲ, ಯಾವಾಗಲೂ ಕಿರಿಕಿರಿ. ಮತ್ತು ಟಾಯ್ಲೆಟ್ ಆಗಲಿ, ನೀವು ಸ್ನಾನ ಗೃಹ ಆಗಲಿ, ಇದು ನಿಷಿದ್ಧ. ಈ ಏನಾದರೂ ಬಂದರೆ ಹೆಂಗೆ ಅದರಿಂದ ಈಚೆ ಬರೋದು, ವಾಸ್ತು ದೋಷದಿಂದ ನೀವು ಹೊರಗೆ ಹೆಂಗೆ ಬರೋದು? ಎಷ್ಟೊಂದು ಜನ ಅದನ್ನು ಹೊಡೆದಾಕಬೇಕಾಗುತ್ತೆ. ಬೈ ಚಾನ್ಸ್ ನೀವೇನಾದ್ರು ಬಾಡಿಗೆ ಮನೆಗೆ ಹೋಗಿರ್ತೀರ, ಅಲ್ಲಿ ಸಿಗಾಕೊಂಡಿರ್ತೀರ, ಒಂದು 6 ತಿಂಗಳು, 1 ವರ್ಷನೋ ಕಾಲ ಕಳಿಬೇಕಾಗುತ್ತೆ. ಈ ಒಂದು ಗ್ಯಾಪ್ ನೀವು ಹೆಂಗೆ ತುಂಬಿಸ್ಬೇಕು ಅಂದರೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಂಡು ನಾವು ಕೆಲವೊಂದು ಈ ಸಮಯನ ತುಂಬಿಸ್ಬೇಕಾಗುತ್ತೆ. ಇನ್ ಕೇಸ್ ನೀವು ಹೊಂಟೋಗಿದ್ದೀರಾ, ಆಗ್ನೇಯದಲ್ಲಿ ಇರುವಂಥ ಮನೆಯಲ್ಲಿ ನಿಮಗೆ ರೂಮ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲೇ ನೀವು ಮಲ್ಕೋಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಕಾಮಧೇನು ಒಂದು ವಿಗ್ರಹ ಇಟ್ಕೋಬೋದಾಗುತ್ತೆ. ಆ ಮೂಲೆ ಎಲ್ಲಿ ಆಗ್ನೇಯ ಜಾಗದಲ್ಲಿ ಬರುತ್ತೆ ಅಲ್ಲಿ ಬೆಡ್ರೂಮ್ ಬಂದುಬಿಟ್ಟಿದೆ ಅಂದರೆ ಕಾಮಧೇನು ವಿಗ್ರಹ ಇಡೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಹೋಗುತ್ತೆ. ಎರಡನೇ ವಿಚಾರ, ಅಲ್ಲಿ ಏನಾದ್ರು ಟಾಯ್ಲೆಟ್ಸ್ ಬಂದಿರುತ್ತೆ, ಸ್ನಾನ ಗೃಹ ಬಂದಿರುತ್ತೆ ಅಂತ ಹೇಳೋದಾದರೆ, ನಿಮಗೆ ಕಲ್ಲು ಪೆಲ್ಲರು ಮನೆಯಲ್ಲೂ ಇರುತ್ತೆ, ಅದೊಂದು ಬಟ್ಲಲ್ಲಿ ಹಾಕಿ ಇಡೋದ್ರಿಂದ ನಿಮ್ಗೆ ಏನೇನು ನೆಗೆಟಿವ್ ಇದ್ದರೂ ಅದು ಸ್ವಲ್ಪ ತೆಗೆದಿದೆ. ಇದೆಲ್ಲ ಸಣ್ಣ ಪುಟ್ಟ ರೆಮಿಡೀಸು. ಈಗ ನಾವು ಹೊಡೆದಾಕೋಕ್ಕಾಗಲ್ಲ, ಯಾವುದೋ ಬಾಡಿಗೆ ಮನೇಲಿ ಇರ್ತೀವಿ, ಭೋಗಿದ ಮನೇಲಿ ಇರ್ತೀವಿ, ಅಟ್ಲೀಸ್ಟ್ ಸ್ವಂತ ಮನೆಯಲ್ಲೇ ಹಿಂಗೇನೋ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ಇಮ್ಮಿಡಿಯೇಟ್ ಅದರಿಂದ ದೋಷದಿಂದ ಈಚೆ ಬರಬೇಕು ಅಂದರೆ ಈ ರೀತಿ ಸಣ್ಣ ಪುಟ್ಟ ತಂತ್ರಗಳು ಮಾಡೋದ್ರಿಂದ ನೀವು ಹೊರಗಡೆ ಬರ್ಬೋದು. ಇದನ್ನು ನಾವು ಬ್ರಹ್ಮಸ್ಥಾನದಿಂದ ನಿಂತ್ಕೊಂಡು ನೋಡಬೇಕಾಗತ್ತೆ. ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಜಾಗದಲ್ಲಿ ನಮ್ಮ ಮನೆ ಆಗ್ನೇಯ ದಿಕ್ಕಿದೆ, ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಎಲ್ಲಿದೆ ಆ ಪ್ಲೇಸ್ಮೆಂಟ್ಸಲ್ಲೇ ಇಡಬೇಕಾಗುತ್ತೆ. ಈ 360 ಡಿಗ್ರಿಲಿ ಯಾವ ಜಾಗದಲ್ಲಿ ನಮಗೆ ಆಗ್ನೇಯ ದಿಕ್ಕು ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆಗ್ನೇಯನ ಯಾವತ್ತೂ ಬೆಳೆಸಬಾರ್ದು. ನೋಡಿ, ಎಷ್ಟೊಂದು ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಆಗ್ನೇಯನ ಸ್ವಲ್ಪ ಬೆಳೆಸ್ಬಿಡ್ತಾರೆ, ಈಶಾನ್ಯ ಬೆಳೆಸೋಕೆ ಹೋಗಿ ಆಗ್ನೇಯನ ಬೆಳೆಸ್ಬಿಡ್ತಾರೆ. ಇದು ತುಂಬ ಎಫೆಕ್ಟ್ ಆಗುತ್ತೆ, ಮನೆಗಳಲ್ಲಿ ಅಭಿವೃದ್ಧಿನೇ ಆಗಲ್ಲ. ವಾಸ್ತುಶಾಸ್ತ್ರ ಯಾರು ನೆಗ್ಲೆಕ್ಟ್ ಮಾಡಿ ಮನೆ ಕಟ್ತಾರೆ, ಯಾರು ನಂಬಲ್ಲ, ಒಂದಲ್ಲ ಒಂದು ದಿವಸ ಅವ್ರಿಗೆ ಸಮಸ್ಯೆ ಆಗೇ ಆಗುತ್ತೆ. ಅವತ್ತು ಅವರು ಹೋಗ್ತಾರೆ, ಯಾಕೆ ನಮ್ಮ ಮನೆಗಳಲ್ಲಿ ಹಿಂಗೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಅಲ್ಲಿ ಆಗ್ನೇಯ ಬೆಳೆದಿರುತ್ತೆ, ಇಲ್ಲೋರೆ ನೈಋತ್ಯ ಬೆಳೆದಿರುತ್ತೆ. ಈ ರೀತಿ ಬೆಳೆದಾಗ ಏನಾಗುತ್ತೆ ಅಂದರೆ ಸಮಸ್ಯೆ ತುಂಬಾ ಉದ್ಭವ ಆಗುತ್ತೆ.
ಎಲ್ಲರೂ ಎಲ್ಲಿ ಮೇಯ್ನಾಗಿ ತಪ್ಪು ಮಾಡ್ತಾ ಹೋಗ್ತಾರೆ ಅಂದರೆ, ನಮ್ದು ಸೌತ್ ಫೇಸಿಂಗ್ ಅಂತ ಬಂದ್ಬಿಟ್ರೆ ಫಸ್ಟ್ ಡಿಪ್ರೆಷನ್ ಆಗೋಗಿರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ, ಈಸ್ಟ್ ಕಡೆ ಬಾಗಿಲಿಟ್ಟು ಇಟ್ಟು ತುಂಬ ಇನ್ನೂ ನೆಗೆಟಿವ್ ಮಾಡೋದು ಖಂಡಿತ ಇಲ್ಲ. ಎಲ್ಲ ಜಾಗನೂ ತುಂಬ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಯಾವುದೇ ಫೇಸಿಂಗ್ ಆಗಲಿ ಅದರದ್ದೇ ಆದ ಒಂದು ಪವರ್ಫುಲ್ ಇದೆ. ಆ ಜಾಗದಲ್ಲಿ ನಾವು ಎಲ್ಲಿ ಇಡಬೇಕು ಬಾಗಿಲು, ಮೇನ್ ಡೋರು, ಮತ್ತು ಎಲ್ಲಿ ಅಡುಗೆ ಮನೆ ಮಾಡ್ಕೋಬೇಕು ಅಷ್ಟು ನೋಡಿಕೊಂಡ್ರೆ ಸಾಕು ನಾವು. ಸೌತ್ ಫೇಸಿಂಗಲ್ಲಿ ಬಂತು ಅಂದರೆ ತಲೆಯನ್ನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಇಟ್ಕೊಂಡು ವಾಯುವ್ಯದಲ್ಲಿ ಅಡುಗೆ ಮನೆ ಇಟ್ಕೊಂಡ್ರೆ ಏನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದಕ್ಕೆ ಎರಡನೇ ಆಪ್ಷನ್ನು ನಮಗೆ ವಾಯುವ್ಯದಲ್ಲಿ ಇರೋದು. ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಮನೆಗಳಲ್ಲಿ ಯಾವ ಡೈರೆಕ್ಷನಲ್ಲಿ ನಮಗೆ ಸೈಟ್ ಸಿಕ್ಕಿದೆ, ಅಥವಾ ನಾವು ಇರುವಂಥ ಬಾಡಿಗೆ ಮನೆ ಇದು. ಸೊ ನಮ್ಮಲ್ಲಿ ಯಾಕೆ ಈ ರೀತಿ ಕಲಹ ಆಗ್ತಾ ಇದೆ. ಸೊ ಈ ರೀತಿ ಸಣ್ಣ ಪುಟ್ಟ ತಂತ್ರ ಮಾಡೋದ್ರಿಂದ ನಮ್ದು ಏನೇ ನೆಗೆಟಿವ್ ಇದ್ರೂ ಮನೆಗಳಿಂದ ಅದನ್ನು ತೆಗೆದು ನೆಮ್ಮದಿ ಸುಖ ಜೀವನವನ್ನು ಸಾಗಿಸ್ಬೋದಾಗುತ್ತೆ. ಆಗ್ನೇಯದಲ್ಲಿ ನೀವು ಅಡುಗೆ ಮನೆಗಳಲ್ಲಿ ಒಲೆ ಮುಂದೆ ನಿಂತ್ಕೋಬೇಕು ಅಂತ ಅಂದರೆ ಪೂರ್ವ ದಿಕ್ಕಿನಲ್ಲಿ ನೀವು ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ ಶ್ರೇಯಸ್ಸು. ಮನೆಯಲ್ಲಿ ಅಲ್ಲಿಂದ ಸೇವಿಸುವಂಥ ಪದಾರ್ಥದಿಂದ ಎಲ್ರಿಗೂ ಶ್ರೇಯಸ್ಸಾಗುವಂಥ ವಿಚಾರ. ಮತ್ತು ನೀವು ಯೂಸ್ ಮಾಡುವಂಥ ಚಾಕು ಯಾವುದೇ ಶಾರ್ಪ್ ಆಗಿರುವಂಥ ಪದಾರ್ಥಗಳನ್ನ ನೀವು ಆದಷ್ಟು ಸೇಫ್ಟಿ ಒಳಗಡೆ ಇಡಬೇಕಾಗುತ್ತೆ. ಇದು ನೆಗೆಟಿವ್ ಎನರ್ಜೀಸ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಅಗ್ನಿಗೂ ನೀರಿಗೂ ಆಗಬರಲ್ಲ. ನಿಮ್ಮ ಮನೇಲಿರೋ ಶಿಂಕು ಮತ್ತು ಸ್ಟವ್ ಮಧ್ಯೆ ಯಾವುದಾದ್ರು ಒಂದು ಗಿಡ ಇಡುವಂಥದ್ದು, ಉದಾಹರಣೆಗೆ ಬಿದುರಿನ ಗಿಡ ಇಡೋದ್ರಿಂದ ಏನೇನು ನೆಗೆಟಿವ್ ಕ್ಲ್ಯಾಶಸ್ ಉಂಟಾಗ್ತಿದ್ರೆ ಮನೆಗಳಲ್ಲಿ ಅದು ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೊಂದು ಜನಗಳ ಮನೆಗಳಲ್ಲಿ ಹೇಳ್ತಿರ್ತಾರೆ, ಯಾವಾಗಲೂ ಏನಾದ್ರು ಒಂದು ಸಮಸ್ಯೆ, ಅಡುಗೆ ಮನೇಲಿ ಕಿತ್ತಾಡ್ತಾನೆ ಇರ್ತಾರೆ, ಇಲ್ಲ ಈಚೆ ಬಂದು ಕಿತ್ತಾಡ್ತಿರ್ತಾರೆ, ಅಲ್ಲೂ ಅಡುಗೆ ಮನೆಗೆ ಒಳಗಡೆ ಹೋಗ್ತಿರಂಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಗಳಲ್ಲಿ ಅಂತ. ಈ ರೀತಿ ಸಣ್ಣ ಪುಟ್ಟದು ತಂತ್ರ ನೀವು ಮನೆಗಳಲ್ಲಿ ಮಾಡ್ತಾ ಬನ್ನಿ ಡೇ ಬೈ ಡೇ. ಇದ್ರ ಜೊತೆ ಈ ವಾಸ್ತುಶಾಸ್ತ್ರದ ಜೊತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇಂಡಿವಿಜುವಲ್ ಜಾತಕ ಅಂತ ನಾನು ಹೇಳ್ತೀನಿ. ಈ ಜಾತಕದಲ್ಲಿ ಸ್ವಲ್ಪ ನವಗ್ರಹಗಳಿಗೆ ನಮ್ಗೆ ಯಾವ್ದು ಚೆನ್ನಾಗಿದೆ ಆ ಮಂತ್ರಗಳು ಹೇಳ್ತಾ ಬಂದು, ಈ ವಾಸ್ತುಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು ಹೇಳ್ತಾ ಬಂದರೆ ನಮ್ಮ ಜೀವನದಲ್ಲೇ ಅಭಿವೃದ್ಧಿ ಆಗೋಂತೂ ಖಂಡಿತ. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಮಂತ್ರಗಳು ಹೇಳಲ್ಲ. ಮನೆಗಳಲ್ಲಿ ಯಾವಾಗ ಮಂತ್ರಗಳು ಉಚ್ಚಾರಣೆ ಆಗಲ್ಲ, ಮನಸ್ಸಲ್ಲಾದರೂ ಹೇಳ್ಕೊಳ್ಳಿ, ನೀವು ಜೋರಾಗಾದ್ರು ಹೇಳ್ಕೊಳ್ಳಿ, ಮನೆಗಳಲ್ಲಿ ಮಂತ್ರಗಳು ಯಾವಾಗ ಉಚ್ಚಾರಣೆ ಆಗಲ್ಲ, ನಿಮ್ಗೆ ಯಾವುದೇ ರೀತಿ ಪಾಸಿಟಿವ್ ವೈಬ್ಸ್ ಬರಲ್ಲ. ಅಲ್ಲಿ ನೀವು ದೇವಸ್ಥಾನಗಳಲ್ಲಿ ನೋಡಿ, ಏನಕ್ಕೆ ಪಾಸಿಟಿವ್ ವೈಬ್ಸ್ ದೇವಸ್ಥಾನದಲ್ಲಿ ಇದೆ ಅಂದರೆ ಸದಾಕಾಲ ಅಲ್ಲಿ ಮಂತ್ರಗಳು ಪಠನೆ ಮಾಡ್ತಿರ್ತಾರೆ, ಕಷ್ಟಗಳು ಹೇಳ್ತಾ ಇರ್ತಾರೆ, ಬಂದಿರೋವಂಥ ವಿಚಾರಗಳು, ಅಲ್ಲಿರುವಂಥವ್ರು ಹೋಮಗಳು ಹವನಗಳು ಮಾಡಿ ಮಾಡಿ ಪಾಸಿಟಿವ್ನೆಸ್ ತುಂಬಿರುತ್ತೆ ದೇವಸ್ಥಾನಗಳಲ್ಲಿ. ಇಲ್ಲಿ ನಮ್ಮಗಳಲ್ಲಿ ಏನಾಗಿದೆ ಅಂದರೆ ಮಂತ್ರಿಗಳ ಮನೆಗಳಲ್ಲಿ ಅಂದರೆ ಟೈಮ್ ಇಲ್ಲ, ನಾವು ಆಫೀಸ್ಗೆ ಹೋಗಬೇಕು, ಈ ರೀತಿ ಹೇಳಿ ನೆಪ ಹೇಳಿ ಮಂತ್ರಿಗಳು ಯಾರು ಹೇಳ್ತಾರೆ. ಯಾರು ಮನೆಗಳಲ್ಲಿ ಅತಿ ಹೆಚ್ಚು ಮಂತ್ರಿಗಳು ಹೇಳ್ತಾರೆ, ಎಷ್ಟೊಂದು ಅಗ್ನಿಹೋತ್ರ ಎಲ್ಲ ಮಾಡ್ಕೊಳ್ತಾರೆ ಮನೆಗಳಲ್ಲೇ. ಸೊ ಅವರೆಲ್ಲ ಸುಖ ಶಾಂತಿಯಿಂದ ಇರ್ತಾರೆ. ಮನೆಗಳಲ್ಲೇ ಅಗ್ನಿಹೋತ್ರ ಮಾಡಿಕೊಳ್ಳುವಂಥದ್ದು, ಒಂದು ಸಣ್ಣ ಪಾಟ್ ಇಟ್ಟು ಅಲ್ಲಿ ಹೋಮ ಟೈಪ್ ಮಾಡೋದ್ರಿಂದ ಅತಿ ಹೆಚ್ಚು ಅವರು ಆರೋಗ್ಯವಾಗಿರ್ತಾರೆ. ಪ್ರಮುಖವಾಗಿ ನಾವು ದೇವರಿಗೆ ಕೇಳಬೇಕಾಗಿರುವಂಥದ್ದು ಮೇನಾಗಿ ಆರೋಗ್ಯ. ಈ ಆರೋಗ್ಯ ನಮ್ಮ ಮನೆ ಆಗ್ನೇಯ ದಿಕ್ಕಿನಲ್ಲಿದೆ. ಶುಕ್ರ ಅಧಿಪತಿ, ಆಗ ನಮ್ಮ ಅಡುಗೆ ಮನೆಗೆ ಶುಕ್ರ ಅಧಿಪತಿ, ಅಗ್ನಿ ದಿಕ್ಪಾಲಕರು. ಸೊ ಯಾರು ಮಂತ್ರಿಗಳು ಹೇಳ್ತಾರೆ, ಅವನ ಪರ್ಸನಲ್ ಜಾತಕ ಮಂತ್ರ ಯಾವ ಸ್ಟ್ರಾಂಗ್ ಆಗಿದೆ, ಮತ್ತು ವಾಸ್ತು ಸಂಬಂಧಪಟ್ಟಿದ್ದ ಮಂತ್ರ ಯಾರು ಹೆಚ್ಚು ಪಠನೆ ಮಾಡ್ತಾರೆ, ಅವರು ಜೀವನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಈಗ ಏನಾಗಿದೆ ಅಂದರೆ, ಯಾರಿಗಾದ್ರು ನಾವು ಮಂತ್ರ ಹೇಳಿ ಅಂದರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮಿನಿಮಮ್ 27 ಟೈಮ್ಸ್ ಮಿನಿಮಮ್ ಹೇಳಿ ಅಂತ ನಾವು ಹೇಳ್ತೀವಿ. ಇಷ್ಟೊಂದು ಜನ ಮಂತ್ರ ಹೇಳಲ್ಲ. ಮಂತ್ರ ಹೇಳ್ತಾರೆ, ಯಾವುದಾದ್ರು ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಆ ಕೆಲಸ ಆಗೋ ತನಕ ಹೇಳ್ತಾರೆ, ಆಮೇಲೆ ಹೇಳೋದು ಬಿಟ್ಬಿಡ್ತಾರೆ. ಎಷ್ಟೊಂದು ಜನ ಕೇಳಿದ್ದಾರೆ, ಸರ್ ನೀವು ಹೇಳಿದ್ರಿ, ನಾವು ಮಂತ್ರಾಸನ ಚಾಂಟ್ ಮಾಡ್ದೋ, ಆ ಕೆಲಸ ಆಯಿತು, ಈಗ ಮತ್ತೆ ಇನ್ನೊಂದು ಪ್ರಾಬ್ಲಮ್ಗೆ ಸಿಗಾಕೊಂಡಿದ್ದೀವಿ ಅಂತ. ಯಾವಾಗಲೂ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಅಂದರೂ ಅದು ಸಾಲ್ವ್ ಆಗಬೇಕು, ಅದರಿಂದ ಈಚೆ ಬರಬೇಕು ಅಂದರೆ
ನಿಮ್ಮ ಜೀವನ ಪರ್ಯಂತ ಮಂತ್ರಾಸನ ಚಾಟ್ ಮಾಡಬೇಕು. ಹೆಂಗೆ ನಾವು ಗಾಳಿ ಸೇವನೆ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ, ಅದೇ ರೀತಿ ಮಂತ್ರ ಸಿಸ್ಟಮ್ಸ್ ಇರೋದು. ಕಲಿಯುಗದಲ್ಲಿ ನಿಮಗೆ ಹೋಮಕ್ಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ, ಮಂತ್ರಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ. ಯಾರು ಹೆಚ್ಚು ಮಂತ್ರಗಳು ಹೇಳ್ತಾರೆ, ನೀವು ಎಲ್ಲಾದರೂ ಹೋಮಸ್ ಅಟೆಂಡ್ ಮಾಡಿದ್ರೆ ಸುಮ್ಮನೆ ಹೋಗಿ ಬರೋ ಅಂಥದ್ದಲ್ಲ, ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗತ್ತೆ. ಮನೆಗಳಾಗಲಿ ದೇವಸ್ಥಾನಕ್ಕಾಗಲಿ, ದೇವಸ್ಥಾನಕ್ಕೆ 4 ಸಲ ಹೋದೆ 8 ಸಲ ಹೋದೆ ಅನ್ನೋದಲ್ಲ, ಎಷ್ಟು ಮಂತ್ರ ಪಠನೆ ನೀವು ಮಾಡಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಜ್ಯೋತಿಷ್ಯ ಮತ್ತು ಈ ವಾಸ್ತು ಕರೆಕ್ಷನ್ಸ್ ಮಾಡ್ಕೊಳ್ತಾ ಹೋದರೆ ಜೀವನಗಳಲ್ಲಿ ಸಮಸ್ಯೆ ಮುಂದೆ ಬರುವಂಥದ್ದು ನಾವು ಇವತ್ತೇ ತಡಿಬೋದು. ಮುಂದೆ ಜಾಸ್ತಿ ಆಗುವಂಥ ತೊಂದರೆ ನಾವು ಕಮ್ಮಿಲೇ ಅದನ್ನು ಮುಗಿಸ್ಕೋಬೋದು. ಇದಕ್ಕೆ ಶಕ್ತಿ ಇರುವಂಥದ್ದು ಮಂತ್ರಕ್ಕೆ ಮಾತ್ರ. ಮತ್ತು ನೀವು ಮನೆಗಳಲ್ಲಿ ಮಾಡುವಂಥ ಸಣ್ಣ ಪುಟ್ಟ ತಂತ್ರಗಳು ಎಲ್ಲನೂ ಗೋಡೆ ಹೊಡೆದು ನೀವು ವಾಸ್ತು ಕರೆಕ್ಷನ್ಸ್ ಮಾಡ್ತೀವಿ ಅಂದರೆ ನೀವೆಲ್ಲ ಮತ್ತೆ ಲಾಸ್ ಮಾಡ್ಕೊಳ್ತೀರ. ತುಂಬಾ ಲಾಸ್ ಮಾಡಿ ಇನ್ನೂ ಸಾಲ ಜಾಸ್ತಿ ಆಗುತ್ತೆ. ಅದಕ್ಕೆ ವಾಸ್ತು ಕರೆಕ್ಷನ್ಸ್ ಅಂತ ಇರೋದು. ಗೋಡೆ ಹೊಡಿದೇನೆ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ನೀವು ಏನಾದ್ರು ಕಟ್ಟಬೇಕು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಕಟ್ಟಿ. ಬೇಸ್ಮೆಂಟಿಂದನೂ ಕರೆಕ್ಟಾಗಿ ಕಟ್ಟಬೇಕಾಗತ್ತೆ. ಆಯಾ ಚೆಕ್ ಮಾಡ್ಕೊಳ್ಳೋದು, ಅದು ಹೆಂಗೆ ಬರುತ್ತೆ, ಗುಣ ಹೆಂಗೆ, ಋಣ ಹೆಂಗಿರುತ್ತೆ ಅದರದ್ದು, ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾಗತ್ತೆ. ಈಗ ನೀವು ಮನೆಗಳಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ವಾಯುವ್ಯ ಮತ್ತು ನೈಋತ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲೇನು ಇಡಬೇಕು ಏನು ಇಡಬಾರ್ದು ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಕೊಡ್ತೀನಿ. ಯಾರಿಗಾರು ಈ ಆಗ್ನೇಯ ಮನೆಗಳಲ್ಲಿ ಸಮಸ್ಯೆ ಪಡ್ತಿದ್ರೆ ಅವ್ರಿಗೆ ನಾನು ಈ ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗಲಿ. ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಅವರು ಮಾಡ್ಕೊಳ್ಳಿ. ಜೀವನದಲ್ಲಿ ನೆಮ್ಮದಿಯಾಗಿರಲಿ. ಥ್ಯಾಂಕ್ ಯು.